ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಸೋಮವಾರದ ಲಾಗನ ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಚಪಾತಿಗೆ ಅಂತಂದ್ಬಿಟ್ಟು ಉಪ್ಸಾರಂಕಾರನ ಒಗ್ಗರಣೆ ಹಾಕ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್. ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಅದಕ್ಕಾದಮೇಲೆ ಸಾಸಿವೆ ಜೀರಿಗೆ ಹಾಕ್ಕೊಂಡು ಅದು ಚೆನ್ನಾಗಿ ಚಟಪಟ ಅಂತ ಚಿಟ್ಕುಟ್ಟಿದ್ಮೇಲೆ ಒಂದು ಎರಡೇ ಎರಡು ಬೆಳ್ಳುಳ್ಳಿ ಬೇಳೆನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ಕೆಂಪಗಾಗೋವರೆಗೂ ಹುರ್ಕೊಳ್ತೀನಿ. ಅದಾದಮೇಲೆ ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಈರುಳ್ಳಿ ಎಲ್ಲನೂ ಹಾಕಿ ಬಾಡಿಸ್ಕೊಳ್ತೀನಿ. ಬೇಕಂದರೆ ಇದಕ್ಕೆ ಟೊಮೊಟೊ ಸೇರಿಸ್ಕೋಬೋದು. ಟೊಮೊಟೊ ಹಾಕೋದ್ರಿಂದ ತುಂಬ ಟೇಸ್ಟು ಚೆನ್ನಾಗಿರುತ್ತೆ. ಅದನ್ನು ಮಿಸ್ ಮಾಡ್ದಾರ ಹಾಕಿ ಇವಾಗ ರುಬ್ಬಿಟ್ಟಿರೋ ಖಾರನ ಹಾಕಿ ಸ್ವಲ್ಪ ಒಂಚೂರು ಜಾಸ್ತಿ ಬೇಡ, ಸ್ವಲ್ಪನ ಉಪ್ಪನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಒಂದೇ ಒಂದು ಕುದಿ ಬಂತು ಅಂತಂದರೆ ರುಚಿಯಾಗಿರೋ ಒಗ್ಗರಣೆ ಉಪ್ಸಾರಿನ ಖಾರ ರೆಡಿಯಾಗುತ್ತೆ. ಏನಕ್ಕೆ ಗೊತ್ತಾ ಈ ಥರ ಖಾರನ ರೆಡಿ ಮಾಡ್ತಾ ಇರೋದು? ಮಿಕ್ಸಿ ಹಾಳಾಗಿದೆ, ಆ ಕಾರಣಕ್ಕೋಸ್ಕರ ಖಾರನೇ ಇತ್ತಲ್ವ ಅದನ್ನೇ ಒಗ್ಗರಣೆಗೆ ಹಾಕ್ಬಿಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಚಪಾತಿ ಮನೆಯಲ್ಲೇ ಮಾಡಿಟ್ಟಿರೋ ಗೋಧಿ ಹಿಟ್ಟು, ಆಶೀರ್ವಾದನೇ ಆಗಲಿ ರೆಡಿಮೇಡ್ ಯಾವುದೇ ಆಗಲಿ, ಆಶೀರ್ವಾದನೇ ಅಂತಲ್ಲ ರೆಡಿಮೇಡ್ ಯಾವುದೇ ಒಂದು ಚಪಾತಿ ಹಿಟ್ಟು ತಂದ್ರೂ ಅಷ್ಟೊಂದು ಮೃದು ಬರೋದಿಲ್ಲ, ರುಚಿನೂ ಇರೋದಿಲ್ಲ. ನಿಜವಾಗ್ಲೂ ಹೇಳ್ಕೋಬೇಕು ಅಂದರೆ ಎಲ್ಲ ಥರ ನಾವಾದರೆ ಈ ಚಪಾತಿ ಹಿಟ್ಟಿಗೆ ನಾವು ಏನು ಬೇಕಾದ್ರೂ ಸೇರಿಸ್ಕೋಬೋದು. ಗೋಧಿ ಆಗಿರ್ಬೋದು, ಸೋಯಾ ಕಾಳುಗಳಾಗಿರ್ಬೋದು, ಸಿರಿಧಾನ್ಯಗಳಾಗಿರ್ಬೋದು, ಆಮೇಲೆ ಮೆಂತ್ಯ ಆಗಿರ್ಬೋದು, ಉದ್ದಿನ ಕಾಳು ಆಗಿರ್ಬೋದು, ಎಲ್ಲನೂ ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನು ಮಾಡ್ಕೋಬೋದು. ಬಟ್ ನಾವು ತರುವಂತಹ ರೆಡಿಮೇಡ್ ಹಿಟ್ಟಲ್ಲಿ ನಿಜವಾಗ್ಲೂ ಹಿಟ್ಟಿರುತ್ತಾ ಗೊತ್ತಿಲ್ಲ, ಮೈದಾನೇ ಜಾಸ್ತಿ ಇರುತ್ತಾ ಅದು ಗೊತ್ತಿಲ್ಲ. ಮೈದಾ ಜೊತೆಗೆ ಬೇರೆ ಥರ ಏನಾದರೂ ಮಿಕ್ಸ್ ಮಾಡಿದಾರಾ ಅದು ಗೊತ್ತಿಲ್ಲ. ಆದರೆ ಕವರಲ್ಲಿ ಏನು ಬರೆದಿರ್ತಾರೋ ಅದನ್ನು ನಾವು ನಂಬ್ಕೊಂಡು ತಿಂತೀವಿ ಅಲ್ವಾ? ಹೌದು ಅಲ್ವಾ? ನಿಜಕ್ಕೂ ನಾವು ಹೆಲ್ದಿಯಾಗಿರಬೇಕು, ನಾವು ಆರೋಗ್ಯವಾಗಿರಬೇಕು ಅಂದರೆ ಮನೆಯಲ್ಲೇ ಗೋಧಿನ ತೊಗೊಂಡು ಬಂದುಬಿಟ್ಟು ನಮ್ಗೆ ಯಾವ ರೀತಿ ಬೇಕೋ ಆ ಥರ ಮಾಡಿಕೊಂಡ್ರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ. ಒಂದು ನಂಬಿಕೆ ಕೂಡ, ಊಟ ಮಾಡ್ತಾಯಿದ್ದೀವಿ ಅಂತಂದರೆ ಇದ್ರ ಪಾಯ್ಸನ್ ಇಲ್ಲ ಅಲ್ವಾ, ಇದ್ರ ವಿಷ ಇಲ್ಲ ಅಲ್ವಾ ಅನ್ನೋ ಒಂದು ನಂಬಿಕೆ ನಮಗಿರುತ್ತೆ. ಕರೆಕ್ಟಾಗಿದೆಯಾ ಅಲ್ವಾ, ಒಂದು ಆರ್ಗ್ಯಾನಿಕ್ ಆಗಿದೆಯಲ್ವಾ, ಇದು ನಾನೇ ಮನೇಲಿ ಮಾಡೋದಲ್ವ ಅನ್ನೋ ಒಂದು ಪ್ರೀತಿ ವಿಶ್ವಾಸ ಎಲ್ಲವೂ ಇರುತ್ತೆ. ಹೌದಾ ಅಲ್ವಾ ಹೇಳಿ? ಬನ್ನಿ ಇವಾಗ ಚಪಾತಿ ಮಾಡ್ತಾಯಿದ್ದೀನಿ. ಉಪ್ಸಾರಿನ ಖಾರ, ತುಪ್ಪ ಇದ್ರ ಜೊತೆಗೆ ಇವತ್ತು ಮನೆ ಕೆಲಸದ ಜೊತೆಗೆ ಸ್ವಲ್ಪ ಮಾತುಕತೆ ಅಂತೂ ಖಂಡಿತ ಇರುತ್ತೆ. ಅತ್ತೆ ಮನೆ ಸೊಸೆದಿರು ಅಂತಂದರೆ ನಿಜಕ್ಕೂ ಎಷ್ಟೋ ಜನ ಹೇಳ್ತಾರೆ ಹಾವು ಮುಗ್ಗುಸಿ ಇದ್ದಂಗೆ ಅಂತ. ಅತ್ತೆ ನನ್ನನ್ನು ಯಾಕೆ ಅರ್ಥ ಮಾಡ್ಕೊಳ್ಳಿಲ್ಲ ಅಂತ ಸೊಸೆಯಾಗಿರೋಳು ಅಂತಂದರೆ ಅತ್ತೆಗೆ ಮಾತ್ರ ಸಿಕ್ಕಾಪಟ್ಟೆ ಸಿಟ್ಟಿರುತ್ತೆ. ಹೌದು, ಅದು ಎರಡೂ ಕಡೆ ಕೈ ಸೇರಿದ್ರೆ ಚಪ್ಪಾಳೆ. ಯಾಕೆಂದರೆ ದೊಡ್ಡದಾಗ್ತಾ ಆಗ್ತಾ ಆಗ್ತಾ ಎರಡೂ ಕಡೆಯಿಂದನೂ ಜಗಳ ಆಗೋದಕ್ಕೆ ಶುರುವಾಗುತ್ತೆ. ಆದರೆ ಮೂಲ ಏನಾಗುತ್ತೆ ಗೊತ್ತಾ? ಮಗ ಅಂದ್ಕೊಳ್ತಾನೆ, ಅಮ್ಮ ಯಾಕೆ ಇಷ್ಟೊಂದು ಬದಲಾದರು? ಮೊದಲು ನಮ್ಮಮ್ಮ ಈ ಥರ ಇರಲಿಲ್ಲ. ಎಷ್ಟು ಪ್ರೀತಿಯಿಂದ ಮಾತಾಡ್ಸೋರು ಗೊತ್ತಾ? ಇತ್ತೀಚೆಗೆ ಇಂಡೈರೆಕ್ಟಾಗಿ ಮಾತಾಡ್ತಾರೆ. ಏನು ಹೆಂಡತಿ ಸೆರಗಿ ಇಟ್ಕೊಂಡು ಓಡಾಡ್ತಾ ಇದೆಯಾ? ಇತ್ತೀಚೆಗೆ ನನ್ನ ಹೆಂಡತಿ ಬಂದಮೇಲೆ ನನ್ನ ಮಾತಾಡ್ಸೋದೇ ಬಿಟ್ಬಿಟ್ಟೆ, ಇನ್ನೇನಪ್ಪ ಸಾಕ್ತಮ್ಮ, ಏನಕ್ಕೆ ಬೇಕಾಗಿತ್ತು ಅಂದ್ಬಿಟ್ಟು ಅಮ್ಮ ಯಾಕೆ ಇಷ್ಟೊಂದು ಇಂಡೈರೆಕ್ಟಾಗಿ ಮಾತಾಡ್ತಾರೆ ಅಂತ ಮಗನ ಕೊರಗು, ಒಂದು ನೆಮ್ಮದಿ ಅಂತ ಅನ್ನೋದೇ ಕೆಲವೊಂದು ಸಲ ಹಾಳಾಗ್ಬಿಡುತ್ತೆ. ಹೌದಲ್ವ? ಆ ನೆಮ್ಮದಿ ಅವನ ಸಂಸಾರದಲ್ಲಿ ಕಾಣಿಸ್ಕೊಳುತ್ತೆ. ಹೆಂಡತಿಯಾಗಿರೋ ಮೇಲೆ ರೇಗಾಡೋದು, ಕೂಗಾಡೋದು ಅವೆಲ್ಲವೂ ಕಾಣಿಸ್ಕೊಳುತ್ತೆ. ಮೊದಲನೇದಾಗಿ ತಿಳ್ಕೊಬೇಕಾಗಿರೋದು ಇಷ್ಟೇ, ಸೊಸೆಯಾಗಿರೋಳು ಹೊಸದಾಗಿ ಮನೆಗೆ ಬಂದ ಮೇಲೆ ಒಂದು ಕುಟುಂಬಕ್ಕೆ ಹೊಂದ್ಕೊಂಡು ಹೋಗೋದು ತುಂಬಾ ಕಷ್ಟ. ಕೆಲವೊಂದು ತಪ್ಪು ಒಪ್ಪುಗಳು ಸಹ ಆಗುತ್ತವೆ. ಹೆಣ್ಣಾಗಿರೋಳು ತಿಳ್ಕೊಬೇಕಾಗಿರೋದು, ಒಬ್ಬ ಅತ್ತೆಯಾಗಿ ಆಕೆ ನನ್ನ ಮೇಲೆ ರೇಗಾಡ್ತಾ ಇದ್ದಾಳೆ, ಕೂಗಾಡ್ತಾ ಇದ್ದಾಳೆ ಅಂತಂದರೆ ಮೂಲ ಕಾರಣಗಳನ್ನು ನಾವು ಅಮ್ಮನ ಹತ್ರ ತಿಳ್ಕೊಬೇಕಾಗತ್ತೆ. ಒಂದಂತೂ ನಿಜ, ಇವತ್ತು ನಾವು ಅತ್ತೆ ಆಗಿದ್ದೀವಿ ಅಂತಂದರೆ ಈ ಹಿಂದೆ ನಾವು ಸೊಸೆ ಆಗಿದ್ದೀವಿ ಅಂತನ್ನೋದು ಅಷ್ಟೇ ಸತ್ಯ ಅಲ್ವಾ? ಹೌದಾ ಅಲ್ವಾ? ನೀವೇ ಹೇಳಿ. ಯಾಕೆ ಅಂತಂದರೆ ನನ್ನ ಅತ್ತೆ ನನ್ನ ಗಂಡನೂ ಹಾಗೇ ಅಲ್ವಾ ಅಂತ ಇದ್ದಿದ್ದು, ಅದನ್ನು ನಾವು ನೆನ್ಪು ಮಾಡ್ಕೋಬೇಕು ಒಬ್ಬ ಅತ್ತೆಯಾಗಿ. ಆದರೆ ಇವತ್ತೊಂದು ದಿನದಲ್ಲಿ ನಿಜಕ್ಕೂ ಎಷ್ಟೋ ಜನ ಮನೆಗಳಲ್ಲಿ ಜಗಳ ಆಗುತ್ತೆ ಅಲ್ವಾ? ಹೆಂಡ್ತಿ ಸೆರಗಿ ಹಿಡ್ಕೊಂಡು ಓಡಾಡ್ತಿದ್ಯಾ, ಹೆಂಡ್ತಿ ಮಾತನ್ನೇ ಕೇಳ್ತೀಯಾ, ನಮ್ಮ ಮಾತನ್ನು ಕೇಳಲ್ಲ, ಎಲ್ಲ ನಿನ್ನ ಹೆಂಡ್ತಿ ಹೇಳ್ಕೊಟ್ಟಿದ್ದಾಳ ಅಂತ ಈ ಮಾತುಗಳೆಲ್ಲ ಆಡೋದಕ್ಕೆ ಕಾರಣ ಅಮ್ಮ ಅನ್ನೋ ಸೆಂಟಿಮೆಂಟ್. ಆ ಎತ್ತು ಕರಳಿಗೆ ಮಗನ್ನ ಬಿಟ್ಟಿರೋ ಶಕ್ತಿ ಇರೋದಿಲ್ಲ. ಯಾವಾಗಲೂ ನನ್ನ ಮಗ ಅಮ್ಮ ಅಮ್ಮ ಅಂತ ಕರೀತಾ ಇದ್ದ, ಪ್ರತಿಯೊಂದು ವಿಚಾರವನ್ನು ಹಂಚ್ಕೊಳ್ತಾ ಇದ್ದ. ಹೆಂಡ್ತಿ ಬಂದಮೇಲೆ ಎಲ್ಲವನ್ನೂ ಹೆಂಡ್ತಿಗೆ ಹೇಳ್ಕೊಳ್ತಾನೆ. ನನ್ನನ್ನು ದೂರ ಮಾಡ್ತಾ ಇದ್ದಾನೇನೋ, ಇಲ್ಲ ದೂರ ಮಾಡಿಬಿಟ್ಟ ಅವನು ಅನ್ನೋ ಒಂದೇ ಒಂದು ಅಪನಂಬಿಕೆಯಿಂದ ಮಗನ ಮೇಲೆ ಇಲ್ಲ ಸಲ್ಲದ ಅಪವಾದಗಳನ್ನು ಹೇಳೋದು, ಇಲ್ಲ ಸಲ್ಲದ ಮಾತುಗಳನ್ನು ಹೇಳೋದು, ಅವನು ಮನಸ್ಸು ಚುಚ್ಚೋ ಹಾಗೆ ಮಾತಾಡೋದು, ಅದೂ ಸಾಕಾಗಲ್ಲ ಅಂತ ಸೊಸೆನ ಹೀಯಾಳಿಸಿ ಮಾತಾಡೋದು. ನೀನು ಬಂದಮೇಲೆ ನನ್ನ ಮಗ ಬದಲಾದ, ನನ್ನ ಮಗನ ಮನಸ್ಸನ್ನು ಹಾಳು ಮಾಡಿದೆ, ನಿನ್ನ ಸೆರಗೆ ಹಿಡ್ಕೊಂಡು ಓಡಾಡೋದು ಮಾಡಿದೀಯಾ, ಏನು ಮೋಡಿ ಮಾಡಿದೆಯಾ, ಯಾವ ಮಾಟ ಮಂತ್ರ ಮಾಡಿದೆಯಾ, ಯಾವ ದೇವ್ರ ಹತ್ರ ಹೋಗಿದೆ, ಇವೆಲ್ಲವೂ ಮಾತಾಡ್ದಂಗೆ ಆಗುತ್ತೆ.
ಹೌದು, ಕರುಳ ಸಂಬಂಧ ಅಷ್ಟು ಸುಲಭವಾಗಿ ಬಿಟ್ಟೋಗೋದಿಲ್ಲ. ಒಂದು ಗಂಡಿಗೆ ನಾವು ಮದುವೆ ಮಾಡಿ ಕೊಟ್ಟಿದ್ದೀವಿ, ಒಬ್ಬ ಮಗನಿಗೆ ಮದುವೆ ಮಾಡಿದ್ದೀವಿ ಅಂತಂದರೆ ನಮ್ಮೆಲ್ಲ ಜವಾಬ್ದಾರಿ ಸೊಸೆ ಮೇಲೆ ಬಿದ್ದಿದೆ ಅಂತಲೇ ಅರ್ಥ ಅಲ್ವಾ? ಟೈಮು ಸರಿಯಾಗಿ ಊಟ, ನಿದ್ರೆ ಆಗಿರ್ಬೋದು, ಜವಾಬ್ದಾರಿಗಳಾಗಿರ್ಬೋದು, ಬೇಕು ಬೇಡಗಳಾಗಿರ್ಬೋದು, ತಪ್ಪು ಸರಿಗಳನ್ನು ನನ್ನ ಸೊಸೆಯಾಗಿರೋಳು ನಿಭಾಯಿಸ್ತಾಳೆ, ನನ್ನ ಸೊಸೆ ಒಳ್ಳೆ ಸೊಸೆ ಆಗಿರೋಳನ್ನೇ ತರಬೇಕು ಅಂತ ಅಷ್ಟು ವರ್ಷ ಕಾದಿರ್ತೀರಲ್ವ. ತಂದ ಮೇಲೆ ಅವಳು ನಾನು ಒಳ್ಳೆ ಸೊಸೆ ಅಂತ ಯಾಕೆ ಒಪ್ಕೊಳ್ಳೋದಿಲ್ಲ? ತಪ್ಪು ಸರಿಗಳು ಆಗುತ್ತೆ ಸಂಸಾರದಲ್ಲಿ. ಅವಳು ಮಾಡೋಷ್ಟು ಮಾಡ್ಕೊಂಡು ಹೋಗಲಿ. ಏನು ತಪ್ಪಾಗಿದೆಯಾ ಅದನ್ನು ತಪ್ಪು ಅಂತ ತೋರಿಸೋಣ, ಏನು ಒಳ್ಳೆಯದಾಗಿದೆಯಾ ಅದಕ್ಕೆ ಬೆನ್ತಟ್ಟಿ ಪ್ರೋತ್ಸಾಹ ಮಾಡೋಣ. ಓಕೆ, ಇದು ಚೆನ್ನಾಗಿ ಮಾಡಿದೆಯಾ, ಒಳ್ಳೆಯದಿದೆ ಅಂತ ಅನ್ನೋಣ. ಯಾವುದೇ ವಿಚಾರಗಳಾಗಿರ್ಬೋದು, ಸಂಸಾರದಾಗಿರ್ಬೋದು, ಹೊರಗಡೆ ಬಿಸ್ನೆಸ್ದಾಗಿರ್ಬೋದು, ಹೊರಗಡೆ ಮಾತುಕತೆಗಳಾಗಿರ್ಬೋದು, ವ್ಯವಹಾರ ಜ್ಞಾನ ಆಗಿರ್ಬೋದು, ಇದನ್ನು ನಾವು ಅನ್ನೋಣ. ಆದರೆ ಅತ್ತೆ ಆಗಿರೋಳು ಆ ಕೆಲಸ ಮಾಡೋದಿಲ್ಲ, ಎಂದಿಗೂ ಮಾಡೋದಿಲ್ಲ. ಸೊಸೆನ ಹೀಯಾಳಿಸ್ಕೊಂಡೇ ಬರ್ತಾಯಿದ್ರೆ ಯಾವತ್ತಿಗೆ ಕಲಿಯೋದು? ಇವತ್ತು ನನ್ನ ಸೊಸೆನ ನಾನು ಮನೆಗೆ ತಂದಿದ್ದೀನಿ ಅಂದರೆ ನನ್ನ ಜವಾಬ್ದಾರಿಗಳು ಕಳೀತು, ನನ್ನ ಜವಾಬ್ದಾರಿನ ನನ್ನ ಸೊಸೆ ನೋಡ್ಕೊಳ್ತಾ ಇದ್ದಾಳೆ ಅಂತ ನಂಬಿಕೆಯಿಂದ ತಾನೆ. ಆದರೆ ಒಂದು ವಿಚಾರವನ್ನು ನಾನು ತಿಳ್ಕೊಬೇಕಾಗತ್ತೆ ಇಲ್ಲಿ. ಒಬ್ಬ ಹೆಂಡತಿ ಒಬ್ಬ ತಾಯಿನೂ ಆಗ್ಬೋದು, ಅಕ್ಕನೂ ಆಗ್ಬೋದು, ತಂಗಿನೂ ಆಗ್ಬೋದು, ಸ್ನೇಹಿತೆನೂ ಆಗ್ಬೋದು, ಒಬ್ಬ ಲವ್ವರ್ ಆಗಿ ಇರ್ಬೋದು, ಒಬ್ಬ ಹೆಂಡತಿನೂ ಆಗ್ಬೋದು. ಎಲ್ಲ ಪಾತ್ರವನ್ನು ಒಬ್ಬ ಹೆಂಡತಿ ಮಾಡ್ಬೋದು. ಆದರೆ ತಾಯಿ ಎಲ್ಲ ಪಾತ್ರವನ್ನು ಮಾಡೋಕ್ಕಾಗೋದಿಲ್ಲ. ಹೌದಾ ಅಲ್ವಾ? ತಾಯಿ ಹೆಂಡತಿ ಆಗೋಕ್ಕಾಗುತ್ತಾ ಮಗನಿಗೆ? ಇಲ್ಲ ಅಲ್ವಾ? ಅಮ್ಮ ಆಗ್ಬೋದು, ಅಪ್ಪ ಆಗಿ ಜವಾಬ್ದಾರಿನ ಹೆಗಲು ಕೊಡ್ಬೋದು, ಅಕ್ಕ ತಂಗಿಯರಾಗಿ ಪ್ರೀತಿ ತೋರಿಸ್ಬೋದು, ಅಜ್ಜಿಯಾಗಿ ಬುದ್ಧಿವಾದ ಹೇಳಿ ದಾರಿ ತೋರಿಸ್ಬೋದು, ಪ್ರೀತಿ ವಿಶ್ವಾಸ ಎಲ್ಲವನ್ನೂ ಕೊಡ್ಬೋದು. ಒಬ್ಬ ಹೆಂಡತಿಯಾಗಿರೋಕ್ಕೆ ಒಬ್ಬ ತಾಯಿಯಿಂದ ಆಗುತ್ತಾ? ಒಬ್ಬ ಹೆಂಡತಿ ತಾಯಿ ಆಗ್ಬೋದು, ಆದರೆ ತಾಯಿ ಹೆಂಡತಿ ಆಗಿರೋಕ್ಕಾಗೋದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ನಾನು ಮನೆಗೆ ಸೊಸೆನ ತಂದಿದ್ದೀನಿ, ನನ್ನ ಜವಾಬ್ದಾರಿ, ನನ್ನ ಮಗನ ಜವಾಬ್ದಾರಿ, ನನ್ನ ಕುಟುಂಬದ ಜವಾಬ್ದಾರಿ ಅವನದು. ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು ಎಲ್ಲವನ್ನು ಕಣ್ಣಿಂದ ನೋಡಿ ಸರಿ ಮಾಡಿಕೊಂಡು, ಬೇಕಾಗಿರೋದನ್ನ ಇದು ಮಾಡಬೇಡ, ಇದನ್ನು ಈ ಥರ ಮಾಡು ಅಂತ ಹೇಳಿಕೊಂಡು ನಾವು ದಾರಿ ತೋರಿಸೋದೇ ಆದರೆ ಇವತ್ತು ಅತ್ತೆ ಸೊಸೆದಿರ ಜಗಳ ಖಂಡಿತ ಬರೋದಿಲ್ಲ. ಮನಸ್ಸಿನ ಕರುಳ ಸಂಬಂಧ ಇರಬೇಕು ನಿಜ. ಎತ್ತಿದ್ದೀವಿ, ಒತ್ತಿದ್ದೀವಿ, ಓಕೆ, ಒಪ್ಕೊಳ್ಳೋಣ. ನಮ್ಮತ್ತೆ ನಮ್ಮನ್ನು ಬೈಬೇಕಾದ್ರೆ ನಾವು ನಮ್ಮತ್ತೆನ ಬೈತಾ ಇದ್ವಿ ಅಲ್ವಾ? ನಿಜನೇ ತಾನೇ? ಏನು ನಮ್ಮತ್ತೆ ನನ್ನ ಕಂಡ್ರೆ ಆಗಲ್ಲ, ನನ್ನ ಗಂಡನ ಕಂಡ್ರೆ ಆಗಲ್ಲ ಅಂತ. ಗಂಡ ಆಗಿರೋರು ಏನಂತಿದ್ರು, ನಮ್ಮಮ್ಮ ಹಿಂಗಿರಲಿಲ್ಲ, ನೀನು ಮದುವೆ ಮಾಡ್ಕೊಂಡು ಬಂದಮೇಲೆ ಬದಲಾದ್ರು ನಮ್ಮಮ್ಮ ಅಂತಿದ್ರಲ್ವ. ಅವಾಗ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗ್ತಿತ್ತು. ಅದನ್ನೆಲ್ಲವೂ ಮರಿತೀವಿ ನಾವು. ಮತ್ತೆ ಅದೇ ರೀತಿಯಾಗಿ ನಮ್ಮ ಅತ್ತೆ ಏನು ಮಾಡ್ತಿದ್ರು ಅದನ್ನೇ ನಾವು ಮಾಡ್ತಾ ಹೋದರೆ ಕುಟುಂಬ ಉಳಿಯುತ್ತಾ? ಒಂದನ್ನು ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ಒಂದು ಹೆಣ್ಣು ಮದುವೆ ಆಗಿ ಮನೆಗೆ ಬಂದು ಅಂತಂದರೆ ಹೊಸ ಮೆಂಬರ್, ಓಕೆ, ಒಪ್ಕೊಳ್ಳೋಣ. ಸಂಸಾರದಲ್ಲಿ ಹೊಂದ್ಕೊಂಡು ಹೋಗೋದು ಕಷ್ಟ, ಹೌದು, ಒಪ್ಕೊಳ್ಳೋಣ. ಒಂದು ಕುಟುಂಬದಲ್ಲಿ ಅವರೇ ಸಂಪ್ರದಾಯ ಬೇರೆ ಇರುತ್ತೆ, ನಮ್ಮನೆ ಸಂಪ್ರದಾಯ, ಪ್ರತಿಯೊಂದು ಚೇಂಜಸ್ ಇರುತ್ತೆ. ಪ್ರತಿಯೊಂದು ಮಾತುಕತೆಲಾಗಿರ್ಬೋದು, ಊಟದಲ್ಲಾಗಿರ್ಬೋದು, ಪೂಜೆ ಪುನಸ್ಕಾರಗಳಾಗಿರ್ಬೋದು, ಸಂಪ್ರದಾಯಗಳಾಗಿರ್ಬೋದು, ಆಚಾರ ವಿಚಾರಗಳಾಗಿರ್ಬೋದು, ಪ್ರತಿಯೊಂದರಲ್ಲೂ ತುಂಬ ಬದಲಾವಣೆ ಆಗಿರುತ್ತೆ. ಒಂದು ಹೆಣ್ಣು ಎಲ್ಲ ಬದಲಾವಣೆಯನ್ನು ಅಪ್ಪನ ಮನೆಯಲ್ಲಿ ಮೈಗೂಡಿಸ್ಕೊಂಬಂದಿರತಕ್ಕಂತಹ ಪ್ರತಿಯೊಂದು ಅಭ್ಯಾಸಗಳನ್ನು ಬದಲಾವಣೆ ಮಾಡಿಕೊಂಡು ಗಂಡನ ಮನೆ ತಕ್ಕಾಗಿ ಹೊಂದ್ಕೊಂಡು ಹೋಗೋದಿದೆಯಲ್ಲ, ಅದು ಎಷ್ಟು ಕಷ್ಟ ಅಲ್ವಾ? ನಿಜ. ಇವತ್ತು ಅತ್ತೆ ಸ್ಥಾನ ಹೊಂದಿರೋ ನಾವುಗಳೇ ಆಗಲಿ ಅಥವಾ ನಮ್ಮ ಅತ್ತೆದಿರ ಆಗಲಿ, ಈಗ ನಮ್ಮ ಅತ್ತೆ ನಮ್ಗೆ ಅಂತ ಇದ್ದಾರೆ ಅಂದರೆ ನಾವೆಷ್ಟು ಕೊರಗ್ತಾ ಇದ್ವಿ. ನಮ್ಮ ಅಮ್ಮನ ಹತ್ರ ಹೋಗಿ ಹೇಳೋದು, ಪಪ್ಪನ ಹತ್ರ ಹೋಗಿ ಹೇಳೋದು, ಫ್ರೆಂಡ್ಗಳ ಹತ್ರ ಹೋಗಿ ಹೇಳೋದು, ನಮ್ಮ ಅತ್ತೆ ನನಗೆ ಈಗೆಲ್ಲ ಮಾತಾಡ್ತಾರೆ, ಮಗನ ಮೇಲೆ ನಂಬಿಕೆನೇ ಇಲ್ಲ, ನನ್ನ ಗಂಡ ಹೆಂಡತಿ ನೆಮ್ಮದಿಯಾಗಿ ಇರೋಕ್ಕೆ ಆಗ್ತಾಯಿಲ್ಲ, ನಾವೇನು ಮಾಡಿದ್ದೀವಿ ಅಂತ ನಮ್ಮ ಅತ್ತೆ ಈ ಥರ ಮಾಡ್ತಾರೆ ಅಂದ್ಕೊಂಡು ಅದು ದೊಡ್ಡ ರಾಮಾಯಣ ಆಗಿ ಕುಟುಂಬಗಳೇ ಒಂದು ರೀತಿ ಬೇರೆ ಬೇರೆ ಆಗೋ ಸ್ಥಿತಿಗಳು ತಂದುಬಿಡೋದುಂಟು. ಅತ್ತೆ ಸೊಸೆದಿರ ಜಗಳಕ್ಕೆ ಇಡೀ ಸಂಸಾರನೇ ಹಾಳಾಗುತ್ತೆ. ಅತ್ತೆ ಒಂದು ದಿಕ್ಕು, ಸೊಸೆ ಒಂದು ದಿಕ್ಕು. ಅತ್ತೆ ಆಗಿರೋರು ಅರ್ಥ ಮಾಡ್ಕೋಬೇಕಾಗಿರೋದು ತುಂಬ ಇದೆ, ಸೊಸೆ ಆಗಿರೋರು ಅರ್ಥ ಮಾಡ್ಕೋಬೇಕಾಗಿರೋದು ತುಂಬಾ ಇದೆ. ಹೌದಾ ಅಲ್ವಾ? ಒಬ್ಬ ಅತ್ತೆಗೆ ಒಂದು ಅರ್ಥ ಮಾಡ್ಕೊಳ್ಳಿ, ಒಬ್ಬ ಅತ್ತೆ ನನ್ನ ಮಗ ಇವತ್ತು ನನ್ನ ಮಾತನ್ನು ಕೇಳ್ತಾ ಇಲ್ಲ, ನನ್ನ ಮಗ ಇವಾಗ ಬದಲಾಗಿದ್ದಾನೆ, ಎಲ್ಲ ವಿಚಾರವನ್ನು ನಿನ್ನ ಹತ್ರ ಹೇಳ್ಕೊಳ್ತಾನೆ ಅಂತ ಒಬ್ಬ ಸೊಸೆಗೆ ಅತ್ತೆ ಕಂಪ್ಲೇಂಟ್ ಮಾಡಿದ್ಲು, ಬೈದ್ಲು ಅಂತಂದರೆ ಅದನ್ನು ಅರ್ಥ ಮಾಡಿ ಹೇಳಿಸೋ ಜವಾಬ್ದಾರಿ ಸೊಸೆದಾಗಿರುತ್ತೆ. ಯಾಕೆಂದರೆ ಅತ್ತೆ ಆಗಿರೋಳು ಹಿಂದೆ ನಡೆದಿರೋದನ್ನೆಲ್ಲ ಮರ್ತಿರ್ತಾಳೆ. ಮಗನ ಸಾಕುವಂತಹ ಭರದಲ್ಲಿ, ಜವಾಬ್ದಾರಿಗಳನ್ನು ವಹಿಸ್ಕೊಳ್ಳುವಂಥ ಭರದಲ್ಲಿ ಎಲ್ಲವನ್ನೂ ಮರ್ತಿರ್ತಾಳೆ. ಹೌದಾ ಅಲ್ವಾ? ಸಂಸಾರ ಅಂತಂದರೆ ಕುಟುಂಬದ ಒಂದು ಹೆಣ್ಣು ಸಂಸಾರದ ಕಣ್ಣು ಅಂತ ಹೇಳ್ತಾರೆ. ಆ ಕಣ್ಣನ್ನೇ ಕಿತ್ಕೊಳ್ಳೋ ಪ್ರಯತ್ನ ಖಂಡಿತ ಹೆಣ್ಮಕ್ಳು ಮಾಡಬಾರ್ದು.
ಓಕೆ, ಇರಲಿ ಬನ್ನಿ. ಉಪ್ಸಾರು ಖಾರ, ಚಪಾತಿ ಎಲ್ಲ ಆಯಿತು. ಎಲ್ಲ ಆದ ತಕ್ಷಣ ಸ್ಟವ್ವನ್ನೆಲ್ಲ ಒರೆಸ್ಕೊಂಡೆ. ಬೆಳಗ್ಗೆ ಒಂದು ಸಲ ಸ್ಟವ್ವನ್ನೆಲ್ಲ ಒರೆಸಿದ್ದೆ. ಮತ್ತು ಇವಾಗ ಒಂದು ಸಲ ಒರೆಸ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಾಲು ಬೇರೆ ಉಳ್ಕೊಂಡಿದ್ದು, ಅದನ್ನು ಹಾಗೆ ಇಟ್ಕೊಂಡಿದ್ದೀನಿ. ಎಲ್ಲ ಕೆಲಸನೂ ಮುಗಿದಿದೆ. ಇವತ್ತು ಸ್ವಲ್ಪ ನೋಡಿ ರಾತ್ರಿ ಉಳಿದಿತ್ತು ಅನ್ನ ಇದು. ಅದನ್ನು ನೀರೊಳಗಡೆ ಹಾಕಿಟ್ಟಿದ್ದೀನಿ. ಯಾಕೆಂದರೆ ಬೆಳಗ್ಗೆ ಎದ್ದು ಚಪಾತಿ ತಿನ್ನೋದಿಲ್ಲ ನಾನು. ಎಷ್ಟೋ ಸಲ ಹೇಳಿದ್ದೀನಿ, ನಾನು ಚಪಾತಿ ತಿನ್ನೋದಿಲ್ಲ. ಇದನ್ನು ಉಪ್ಸಾರು ಖಾರ ಜೊತೆಗೆ ಹಾಕ್ಕೊಂಡು ತಿಂದರೆ ತುಂಬ ಒಳ್ಳೆಯದು. ನಿಜಕ್ಕೂ ಸ್ನೇಹಿತರೆ, ಒಂದು ತಿಳ್ಕೊಳ್ಳಿ, ರಾತ್ರಿ ಅನ್ನ ಉಳ್ಕೋತು ಅಂದರೆ ಅದನ್ನು ನೀರೊಳಗಡೆ ಹಾಕಿ ಇಟ್ಬಿಡಿ. ಬೆಳಿಗ್ಗೆ ಎದ್ದು ಅದನ್ನು ಊಟ ಮಾಡಿ. ವಿಟಮಿನ್ 12 ಅಂತನ್ನೋದು ಇದರಲ್ಲೇ ಸಿಗುತ್ತೆ. ಜೊತೆಗೆ ಮಾವಿನಕಾಯಿ ವಾಟೆ ಇರುತ್ತಲ್ಲ, ಅದರೊಳಗಡೆ ಬೀಜ ತೆಗೀರಿ. ಅದರಲ್ಲೂ ಸಹ ಪಲ್ಯ ಮಾಡ್ಕೊಂಡು ತಿನ್ಬೋದು. ಅದರಲ್ಲೂ ಸಹ ವಿಟಮಿನ್ 12 ಅಂತ ಇರುತ್ತೆ. ಯಾವುದೇ ರೀತಿ ಟ್ಯಾಬ್ಲೆಟಲ್ಲೂ ಯಾವುದರಲ್ಲೂ ಸಹ ವಿಟಮಿನ್ 12 ಸಿಗೋದಿಲ್ಲ. ಇದನ್ನು ನೆನಪಲ್ಲಿಟ್ಕೊಳ್ಳಿ. ಮನೆ ಯಾವಾಗಲೂ ಜಗ ಜಗ ಅಂತ ಹೊಳಿತಾ ಇರಬೇಕು ಅಂದರೆ ನಾನು ಇದೊಂದು ಟೆಕ್ನಿಕ್ನನ್ನು ಕಂಡಿಡ್ಕೊಂಬಿಟ್ಟೆ ಕಣ್ರಿ. ನಿಜಕ್ಕೂ ಯಾಕೋ ಮನೆ ಯಾವ ರೀತಿ ಲಿಕ್ವಿಡ್ ಹಾಕು ಎಷ್ಟೇ ಕ್ಲೀನ್ ಮಾಡಿದ್ರೂ ಸಹ ಈ ಒಂದು ಕ್ಲಿನಿಕ್ ಪ್ಲಸ್ ಶಾಂಪು ಇದೆಯಲ್ಲ, ಅದೊಂದು ರೂಪಾಯಿ ಪ್ಯಾಕೆಟ್ ಇದ್ದರೆ ಸಾಕು, ಇಡೀ ಅಡುಗೆ ಮನೆ ಎಂಥ ಜಿಡ್ಡಿದ್ರೂ ಕಿತ್ಕೊಂಡು ಹೊಟ್ಟೋಗ್ಬಿಡುತ್ತೆ. ಅರ್ಧ ಲೀಟ್ರು ಅಥವಾ 1 ಲೀಟ್ರ್ ನೀರಿಗೆ ಒಂದೇ ಒಂದು ಪೌಚ್, ಒಂದೇ ಒಂದು ಪ್ಯಾಕೆಟ್ ಕ್ಲಿನಿಕ್ ಪ್ಲಸ್ ಶಾಂಪು ಹಾಕ್ಬಿಟ್ಟು ಅದನ್ನು ಸ್ಪ್ರೇ ಬಾಟಲ್ ತುಂಬಿಕೊಂಡು ಎಂಥ ಜಿಡ್ಡಿರಲಿ, ಎಂಥ ಕಲೆ ಇರಲಿ, ಸ್ಪ್ರೇ ಮಾಡಿಬಿಟ್ಟು ನೀಟಾಗಿ ಉಜ್ಜಿ ಒರೆಸ್ಕೊಂಬಂದ್ಬಿಡ್ತು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ನಾನು ಇಷ್ಟು ದಿನ ಯಾಕೆ ಇದನ್ನು ನಾನು ರೆಡಿ ಮಾಡ್ಕೊಳ್ಳಿಲ್ಲ ಅನಿಸ್ತು. ಯಾಕೆ ಗೊತ್ತಾ ಅದನ್ನು ರೆಡಿ ಮಾಡಿದ್ದು? ನಮ್ಮ ಮನೆಯವ್ರು ಮಾಡ್ತಾ ಇರ್ಬೇಕಾದ್ರೆ ನಮ್ಮ ಮನೆಯವ್ರು ಹೇಳಿದ್ದು, ಯಾಕಮ್ಮ ಇಷ್ಟೊಂದು ಕಷ್ಟಪಡ್ತೀಯಾ, ಒಂದು ಶಾಂಪು ಪ್ಯಾಕೆಟ್ ತೊಗೊಂಬ, ಅದರೊಳಗಡೆ ಹಾಕು, ಚೆನ್ನಾಗಿ ಪ್ರೆಸ್ ಮಾಡಿಬಿಟ್ಟು ಕುಲುಕ್ಬಿಟ್ಟು ಚೆನ್ನಾಗಿ ಅದನ್ನು ಸ್ಪ್ರೇ ಮಾಡಿಕೊಂಡು ನೀಟಾಗಿ ಅಡುಗೆ ಮನೆ ಕ್ಲೀನ್ ಮಾಡ್ಕೊ, ಎಷ್ಟು ಕ್ಲೀನ್ ಆಗುತ್ತೆ ಅಂತ ಹೇಳಿದರು. ಅದಂತೂ ನಿಜ. ಬೇರೆ ಒಂದು ಶಾಂಪುಗಿಂತ ಕ್ಲಿನಿಕ್ ಪ್ಲಸ್ ಶಾಂಪುನಲ್ಲಿ ಸಿಕ್ಕಾಪಟ್ಟೆ ಒಂದು ಆ್ಯಸಿಡ್ ಅಂಶ ಜಾಸ್ತಿ ಇದೆ ಅನಿಸುತ್ತೆ. ಅದಕ್ಕೆ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಓಕೆ, ಈಗ ಒರೆಸ್ತಾ ಇದ್ದೀನಲ್ಲ, ಆ ಕ್ಲಾತ್ ಮಾತ್ರ ತೊಗೊಂಡಿದ್ದೆ. ನಾನು ಯಾವುದೇ ಒಂದು ಮನೆ ಕ್ಲೀನಿಂಗ್ ಮಾಡೋದಕ್ಕೆ ಕ್ಲಾತ್ಗಳನ್ನ ಆನ್ಲೈನಲ್ಲಿ ತೊಗೊಂಡ್ರೆ ಖಂಡಿತ ಲಿಂಕ್ ಹಾಕ್ತೀನಿ. ಇದನ್ನು ಸಹ ಆನ್ಲೈನಲ್ಲಿ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿದೆ ಕ್ಲಾತ್ ಮಾತ್ರ. ಆಮೇಲೆ ಒರೆಸ್ಬೇಕಾದ್ರೆ ಕೆಲವೊಂದು ಬಟ್ಟೆಗಳು ಬರೆ ಬರುತ್ತೆ. ಮೈಕ್ರೋ ಫೈಬರ್ ಕ್ಲಾತ್ಗಳಲ್ಲೇ ಸುಮಾರು ಥರ ಕ್ಲಾತ್ ಇದೆ, ಬಟ್ಟೆಗಳಿದೆ. ಸುಮಾರು 10ರಿಂದ 15 ಥರ ಬಟ್ಟೆ ಕ್ವಾಲಿಟಿ ಇರುತ್ತೆ. ಈ ಕ್ವಾಲಿಟಿ ಬಂದ್ಬಿಟ್ಟು ಯಾವುದೇ ರೀತಿ ಏನೇ ಒರೆಸ್ಲಿ, ನೆಲ ಒರೆಸ್ಲಿ, ಫ್ರಿಜ್ ಒರೆಸ್ಲಿ, ಟೇಬಲ್ ಒರೆಸ್ಲಿ, ಕಿಟಕಿಗಳು ಒರೆಸ್ಲಿ, ಕೆಲವೊಂದು ಬಟ್ಟೆಗಳು ಒರೆಸ್ತಾ ಇದ್ದಂಗೆ ಆ ಒದ್ದೆ ಬಟ್ಟೆ ಸಮೇತ ಬರೆ ಥರ ಬಂದಾಗುತ್ತೆ. ಬಟ್ ಈ ಕ್ಲಾತಲ್ಲಿ ಆ ಥರ ಬರೋದಿಲ್ಲ. ತುಂಬ ಚೆನ್ನಾಗಿದೆ. ಇದ್ರ ಲಿಂಕನ್ನು ಖಂಡಿತ ಹಾಕ್ತೀನಿ. ಈ ಕಾಟನ್ ತೊಗೊಂಡಿದ್ದು ಅಂದರೆ ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಜಾಸ್ತಿ ಏನು ದುಡ್ಡಿಲ್ಲ ಇದಕ್ಕೆ. ಒಂದು ಎಷ್ಟು ಅಂತಂದರೆ 300 ರುಪೀಸ್ ಆಗುತ್ತೆ. ಖಂಡಿತವಾಗ್ಲೂ ತುಂಬ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಖಂಡಿತ ತೊಗೊಳ್ಳಿ ಸ್ನೇಹಿತರೆ. ಇದು ಲಿಂಕ್ ಮಾತ್ರ ಖಂಡಿತ ಹೇಳ್ತೀನಿ, ತೊಗೊಳ್ಳಿ. ನಾನು ಮನೆಯಲ್ಲಿ ಲಿಕ್ವಿಡ್ ಮಾಡೋದಕ್ಕೋಸ್ಕರನೂ ಎಷ್ಟು ಇದು ಅಡುಗೆ ಸೋಡಾ ಹಾಕ್ತಿದ್ದೆ, ನಿಂಬೆ ರಸ ಹಾಕ್ತಾಯಿದ್ದೆ, ಜೊತೆಗೆ ಪಾತ್ರೆ ತೊಳಿತೀವಲ್ಲ ಲಿಕ್ವಿಡ್, ಅದನ್ನು ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೆ. ಬಟ್ ನಮ್ಮ ಮನೆಯವರು ಹಂಗಂದಿದ್ದಕ್ಕೆ ನಾನು ಕೇಳಿದೆ, ನೀವೆಲ್ಲಿ ನೋಡಿದ್ರಿ ಇದನ್ನು ಅಂತಂದ. ಅಯ್ಯೋ ದಡ್ಡಿ, ಮನೆ ಒರೆಸ್ಬೇಕಾದ್ರೆ ಶಾಂಪು ಹಾಕಿ ಒರೆಸಿದ್ರೆ ಯಾವ ಥರ ಟೈಲ್ಸ್ ಎಲ್ಲ ಪಳ ಪಳ ಅಂತ ಹೊಳೆಯಲ್ವಾ, ಗಾಡಿಗಳು ವಾಶ್ ಮಾಡ್ಬೇಕಾದ್ರೆ ಹೇಗಿದ್ರು ಶಾಂಪು ಹಾಕ್ಕೊಂಡು ವಾಶ್ ಮಾಡ್ತೀವಿ, ಅದೇ ಥರನೇ ಅಡುಗೆ ಮನೆ ಇಷ್ಟೊಂದು ಜಿಡ್ಡಾಗಿದೆ, ಫಸ್ಟು ಶಾಂಪು ಹಾಕ್ಕೊಂಡು ಕ್ಲೀನ್ ಮಾಡ್ಕೊ ಅಂದರು. ಆಮೇಲೆ ನಿಜಕ್ಕೂ ನನಗೊಂದು ಖುಷಿಯಾಗಿದ್ದು ಅಂತಂದರೆ, ಇನ್ಯಾವತ್ತೂ ಈ ಲಿಕ್ವಿಡ್ ಮಿಸ್ ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ಖಂಡಿತ ಹೇಳ್ತೀನಿ, ನಿಮ್ಮ ಮನೆಯಲ್ಲಿ ಡೀಪ್ ಕ್ಲೀನ್ ಮಾಡ್ತಾಯಿದ್ದೀನಿ ಅಂತಂದರೆ ಒಂದೇ ಒಂದು ಕ್ಲಿನಿಕ್ ಪ್ಲಸ್ ಶಾಂಪು ಪ್ಯಾಕೆಟ್ ಸಾಕು, 1 ಲೀಟ್ರ್ ನೀರು ಸಾಕು, ತುಂಬಾ ಚೆನ್ನಾಗಿ ಮನೆ ಕ್ಲೀನ್ ಆಗುತ್ತೆ. ಖಂಡಿತ ಇದನ್ನು ಮಾಡಿ. ಜಾಸ್ತಿ ಏನಿಲ್ಲಪ್ಪ ನಿಜವಾಗ್ಲೂ, ಅದಂತೂ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಕೊಟ್ಟಿದೆ ಈ ಲಿಕ್ವಿಡಲ್ಲಿ ಮಾತ್ರ. ಒಂದು ಸ್ಪ್ರೇ ಬಾಟಲ್ ತುಂಬ್ಕೊಂಡಿದ್ನಲ್ಲ, ಆ ಒಂದು ಇದು ಕ್ಲಿನಿಕ್ ಪ್ಲಸ್ ಶಾಂಪು ಹಾಕ್ಬಿಟ್ಟು ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೀನಿ. ಓಕೆ ಸ್ನೇಹಿತರೆ, ಜೀವನದಲ್ಲಿ ಅತ್ತೆ ಸೊಸೆ ಸಂಬಂಧ ಅಂತನ್ನೋದು ತಾಯಿ ಮಗಳಂತೆ ಇರಬೇಕು ಅಂತಂತೀವಿ. ಬಟ್ ಹೌದು, ತಾಯಿ ಮಗಳಂತೆ ಇರಬೇಕು ನಿಜ. ಆದರೆ ಅತ್ತೆ ಆಗಿರೋಳು ಅದನ್ನು ಅರ್ಥ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಸೊಸೆ ಆಗಿರೋರಿಗೆ ಅತ್ತೆನೇ ಅರ್ಥ ಮಾಡಿ ಹೇಳಬೇಕಾಗುತ್ತೆ. ಆದರೆ ಎಷ್ಟೋ ಸಲ ಅದು ಸಾಧ್ಯ ಆಗೋದಿಲ್ಲ. ಎಷ್ಟೋ ಸಲ ಅಲ್ಲ, 99% ಅದು ಸಾಧ್ಯ ಆಗೋದಿಲ್ಲ. ಅರ್ಥ ಮಾಡ್ಕೊಳ್ಬೇಕಾಗಿರೋದು ಅತ್ತೆ ಆಗಿರೋರು ತುಂಬಾ ಇದೆ. ನಮ್ಮ ಜವಾಬ್ದಾರಿಗಳನ್ನ ಸೊಸೆ ಅಂತಂತಂದಮೇಲೆ ನಮ್ಮ ಜವಾಬ್ದಾರಿ ವಹಿಸೋದಕ್ಕೋಸ್ಕರ ನಾನು ಸತ್ತ ಮೇಲೆ ನನ್ನ ಮಗನ್ನ ನೋಡ್ಕೊಳ್ತಾಳೆ, ಬೆಂತಿಗೆ ನೀರು ಇತ್ತೋಳೆ, ಒಂದು ತುತ್ತನ್ನ ಬೇಯಿಸಾಕ್ತಾಳೆ, ಕಷ್ಟ ಸುಖಕ್ಕೆ ನನ್ನ ಮಗನಿಗೆ ಬೆನ್ನ ಹಿಂದೆನೇ ನಿಂತ್ಕೊಂಡು ಸಹಾಯ ಮಾಡ್ತಾಳೆ ಅಂದ್ಕೊಂಡು ಒಂದು ರೀಸನಿಂದ ನಾವು ಸೊಸೆನ ತೊಗೊಂಡು ಬಂದಿರ್ತೀವಿ. ಅದನ್ನು ಎಂದಿಗೂ ಮರಿಬೇಡಿ ಸ್ನೇಹಿತರೆ. ನಾನು ಎಂದಿಗೂ, ಯಾಕೆಂದರೆ ಈ ಮಾತನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ,
ನೋಡ್ತಾ ಇರ್ತೀನಿ ಯಾವಾಗ್ಲೂ ಅಕ್ಕಪಕ್ಕದವರೆಲ್ಲ ವಿಚಾರ ಮಾಡ್ತಾ ಇರ್ತೀನಿ. ನಾನು ನಮ್ಮ ಮನೆಯಲ್ಲಿ ಅಜ್ಜಿ ಹತ್ರ, ಅಜ್ಜಿ ಓರ್ಗಿತ್ತಿದ್ದಾರೆ, ಇನ್ನೊಂದು ಚಿಕ್ಕ ಅಜ್ಜಿ ಇದ್ದಾರೆ, ಅವ್ರ ಹತ್ರ ಎಲ್ಲನೂ ಮಾತಾಡ್ತಾ ಇರ್ತೀನಿ. ಆವಾಗ ನಮ್ಮ ಅಜ್ಜಿ ಹೇಳೋರು, ನನಗೂ ಹೊಟ್ಟೆ ಕಿಚ್ಚಾಯ್ತಿತ್ತು ಕಣ್ಮಗ. ನನ್ನನ್ನು ಕರೆಯೋದು ಬಿಟ್ಬಿಟ್ಟು ನನ್ನ ಸೊಸೆ ಕರೆದ್ಬಿಟ್ನಲ್ಲ ಬೆನ್ನು ತಿಕ್ಕಿಸ್ಕೊಳ್ಳೋಕ್ಕೆ. ನೋಡು, ಊಟಕ್ಕೆ ಬಾ ಅಂದ್ರೂ ಬರಲಿಲ್ಲ. ಅದೇ ಹೆಂಡ್ತಿ ಕಿಸ ಕಿಸ ಅಂತ ಕರೆದ ತಕ್ಷಣ ಓಡಿ ಬಂದು ಊಟಕ್ಕೆ ಕೂತ್ಕೊಂಡ ನೋಡು. ಮೊದಲು ಅಮ್ಮ, ಅಕ್ಕ ಅದೇ ನಮ್ಮ ಅಜ್ಜಿನ ನಮ್ಮ ಮಾವಂದಿರೆಲ್ಲರೂ ಅಕ್ಕ ಅಂತ ಕರೀತಿದ್ದೆ. ತಾಯಿನ ಅಕ್ಕ ಅಂತ ಕರೆಯೋರು. ಅಕ್ಕ ಬಂದು ಊಟಕ್ಕೆ ಕೊಡಕ್ಕ ಅಂತ ಕೇಳ್ತಿದ್ದ. ಇನ್ನೊಂದು ಸ್ವಲ್ಪ ಅನ್ನ ಕೊಡಕ್ಕ ಅಂತ ಕೇಳ್ತಿದ್ದ. ಈಗ ನನ್ನನ್ನು ಮರ್ತುಕೊಂಡೇ ಬಿಟ್ಟಿದ್ದಾನೆ. ನನ್ನ ಮೇಲೆ ಪ್ರೀತಿನೇ ಇಲ್ಲ ಅಂತ. ನಾನು ಸಹ ನನ್ನ ಸೊಸೆದಿರ ಮೇಲೆ ನಾನು ಸಹ ಜಗಳ ಮಾಡಿದ್ದೀನಿ, ಕೋಪ ಮಾಡ್ಕೊಂಡಿದ್ದೀನಿ. ಬಾಯಿ ಬಿಟ್ಟು ಹೇಳೋಕ್ಕಾಗಲ್ಲ, ಇದನ್ನೆಲ್ಲನೂ ಒಳಗೇ ಇಟ್ಕೊಂಡು ಇಂಡೈರೆಕ್ಟಾಗಿ ಬೇರೆ ರೀತಿಯಲ್ಲಿ ಜಗಳ ಮಾಡ್ತಾಯಿದ್ದೆ ನಾನು ಅಂತ ನಮ್ಮ ಅಜ್ಜಿ ಹೇಳ್ತಾಯಿದ್ರು. ಆಮೇಲೆ ಹೆಂಗೆ ಬದಲಾಯಿಸ್ಕೊಂಡ್ಯವ ಅಂತ ಕೇಳಿದಾಗ ಲಾಸ್ಟಿಗೆ ಅವ್ರಿಗೆ ಹೇಳಿದ್ದು ಒಂದೇ ಒಂದು ಮಾತು, ಹಿಂಗೆ ದೊಡ್ಡವರು ಹಿರೀಕರು ಯಾರೋ ಒಬ್ಬರು ಹೇಳಿದ್ರಂತೆ, ನಿನಗಂತೂ ಅತ್ತೆ ಇರಲಿಲ್ಲ, ಅತ್ತೆ ಮನೆ ಸೊಸೆದಿರೆಲ್ಲರೂ ಇದೇ ಥರನೇ ಕಣವ. ಅತ್ತೆದಿರಿಗೆ ಹೊಟ್ಟೆ ಕಿಚ್ಚು ಬರೋದು ಸಹಜ. ಒಂದು ಹೆಣ್ಣು ಒಬ್ಬ ತಾಯಿಯಾಗಿ ನೀನು ನಿನ್ನ ಕರ್ತವ್ಯನ ಮಾಡಿದೀಯಾ. ನಿನ್ನ ಕರ್ತವ್ಯನ ನಿನ್ನ ಸೊಸೆಗೆ ವಹಿಸಿದೀಯ ಅಂತಂದಮೇಲೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಅದನ್ನು ಬಿಟ್ಟಾಕಿ ನೆಮ್ಮದಿಯಾಗಿ ಜೀವನ ಮಾಡು ಅಂತ ಹೇಳ್ಕೊಟ್ರು ಕಣವ. ಅವತ್ತಿಂದ ನಿಧಾನವಾಗಿ ನಾನು ಎಲ್ಲನೂ ಆಲಿಸ್ಕೊಂಡೆ. ಹೌದು, ನನ್ನ ಸೊಸೆನ ನಾನು ಯಾಕೆ ಕರ್ಕೊಂಡು ಬಂದಿರೋದು, ನನ್ನ ಮಗನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ನನ್ನ ಮಗನಿಗೆ ಮತ್ತು ನನ್ನ ವಂಶಕ್ಕೆ ಕುಡಿಗೆ ಈ ಮನೆಗೆ ಒಳ್ಳೆಯದಾಗಲಿ ಅಂತ, ನನ್ನ ವಂಶದ ಕುಡಿ ಈ ಮನೆ ಬರಬೇಕು ಅಂತ. ನಾನು ಯಾಕೆ ನನ್ನ ಸೊಸೆ ಕಂಡು ಹೊಟ್ಟೆ ಕಿಚ್ಚು ಪಡಬೇಕು? ಹೆಂಡ್ತಿನ ನನ್ನ ಮಗ ಅಷ್ಟೊಂದು ಪ್ರೀತಿಸ್ತಾ ಇದ್ದಾನೆ ಅಂತಂದರೆ ನಾನು ಖುಷಿ ಪಡಬೇಕಲ್ವಾ, ಹೌದಲ್ವಾ ಅಂತ ಆವಾಗ ಯೋಚನೆ ಮಾಡಿದೆ ಕಣೋ ಅಂತು. ಅವ್ರು ಎಷ್ಟು ಸತ್ಯವಾದ ಮಾತು ಹೇಳಿದ್ರು ಅಂದರೆ ತುಂಬಾ ಖುಷಿ ಆಯಿತು ಸ್ನೇಹಿತರೆ. ಇವತ್ತೊಂದು ದಿನದಲ್ಲಿ ಯಾರೂ ಜಾಯಿಂಟ್ ಫ್ಯಾಮಿಲಿ ಇರೋದಿಲ್ಲ, ಒಪ್ಕೊಳ್ತೀನಿ. ಅತ್ತೆ ಮಾವನೇ ಒಂದು ಕಡೆ ಇದ್ದರೆ, ಗಂಡ ಹೆಂಡ್ತಿನೇ ಬೇರೆ ಕಡೆ ಇರ್ತಾರೆ. ಇನ್ನೂ ಕೆಲವ್ರ ಮನೆಯಲ್ಲಿ ಮಕ್ಕಳನ್ನ ಹಾಸ್ಟೆಲಲ್ಲಿ ಸೇರಿಸ್ತಾರೆ, ಗಂಡ ಹೆಂಡ್ತಿ ಇಬ್ಬರೇ ಇರ್ತಾರೆ. ಇನ್ನೂ ಕೆಲವು ಮನೆಗಳಲ್ಲಿ ಅತ್ತೆ ಮಾವನ ಯಾವುದೋ ಒಂದು ಕಡೆ ಒಂದು ಆಶ್ರಮ ಥರ ಇರೋವಂತಹ ಒಂದು ಓಲ್ಡ್ ಏಜ್ ಹೋಮ್ ಥರ ಇರುತ್ತೆ, ಅಲ್ಲಿ ಕರ್ಕೊಂಡೋಗಿ ಸೇರಿಸ್ಬಿಟ್ಟು ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಏನೇ ಆದರೂ ಇವತ್ತು ಅವರಾದರೆ ನಾಳೆ ನಾವು ಅನ್ನೋದನ್ನು ನಾವು ಮರಿಬಾರ್ದಲ್ವ. ಅತ್ತೆ ಆಗಲಿ ತಾಯಿ ಆಗಲಿ ಒಂದಾನೊಂದು ಕಾಲಕ್ಕೆ ಆ ತಾಯಿ ಸ್ಥಾನಕ್ಕೆ ನಾವು ಬರ್ತೀವಿ, ಅತ್ತೆ ಸ್ಥಾನಕ್ಕೆ ನಾವು ಬರ್ತೀವಿ ಅನ್ನೋದು ನೆನಪಲ್ಲಿ ಇಟ್ಕೋಬೇಕು. ಸೊಸೆ ಆದ ಮಾತ್ರಕ್ಕೆ ಅವಳು ಅತ್ತೆ ಆಗಿರೋಲ್ಲ. ಗಂಡು ಮಕ್ಳಿಗೂ ಅತ್ತೆ ಆಗಿರ್ತಾಳೆ, ಹೆಣ್ಮಕ್ಳಿಗೂ ಅಳಿಯ ಬಂದಮೇಲೆ ಅತ್ತೆ ಆಗಿರ್ತಾಳೆ. ಅದು ಮಾತ್ರ ನೆನಪಲ್ಲಿ ಇಟ್ಕೋಬೇಕು. ಒಬ್ಬಳು ಮಗಳಿದ್ದಾಳೆ ಅಂತಂದರೆ ಅಳಿಯ ಬಂದಮೇಲೆ ಆಕೆ ಅತ್ತೆ ಅನ್ನೋದನ್ನು ಮರ್ತ್ಕೋಬಾರ್ದು. ನನ್ನ ಮಗಳು ನನ್ನ ಅಳಿಯನ ಹತ್ರ ಖುಷಿಯಿಂದ ಇದ್ದರೆ ನಾನು ಸಹಿಸ್ಕೊಂಡು ಖುಷಿಯಿಂದ ಇರ್ತೀವಿ ಅಲ್ವಾ. ಅದೇ ಸೊಸೆ ನನ್ನ ಮಗನ ಜೊತೆ ಇದ್ದಾಗ ಯಾಕೆ ದುಃಖ ಪಡಬೇಕು ಅಲ್ವಾ.